ಇನ್ನೇನು ಶೂಟಿಂಗ್ ಶುರು ಆಗಬೇಕು ಆವತ್ತಿನ ದಿವಸ ಬೆಳಗ್ಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತಾರೆ, ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನಾನು ಪಾರ್ಟ್ ಮಾಡ್ತೀನಿ ಅಂತ. 3 ದಿವಸ ಶೂಟಿಂಗ್ ಆಗಿದೆ, ಅವ್ರು ಇನ್ನೂ ಪಾರ್ಟ್ ಮಾಡಿಲ್ಲ. ಅವ್ರು ಪಾರ್ಟ್ ಮಾಡಬೇಕು ಅಂದಾಗ ಈ ಥರ ರೆಮ್ಯುನೇಷನ್ 1 ಲಕ್ಷ ರೂಪಾಯಿ ಕೊಟ್ಟರೆ ಮಾಡ್ತೀನಿ ಅಂತಂದರು. ನಾವು ಶೂಟಿಂಗ್ ಮಾಡ್ತಾರೋ ವಿಧಾನ ಇದೆಲ್ಲ ನೋಡಿ ಅವ್ರಿಗೆ ಭಾಳ ಇಷ್ಟ ಆಗಿಬಿಟ್ಟು ಬಾಬಿ ಅಂದರು. ಏನಮ್ಮ ಅಂದೆ, ಒಂದು ಗುಡ್ ನ್ಯೂಸ್ ನಿಮಗೆ ಅಂದರು. ನೀವು ಗುಡ್ ನ್ಯೂಸ್ ಕೊಡ್ತೀನಿ ಅಂದರೆ ನಾನು ಯಾಕೆ ಬೇಡ ಅಂದೆ, ಹೇಳಿ ಅಮ್ಮ ಅಂದೆ. ನಿಮಗೆ 25,000 ರೂಪಾಯಿ ನಾನು ಕೊಡಬೇಡಿ ನನಗೆ ಅಂದರು. ಪ್ರಭಾಕರ್ನ ಆಮೇಲೆ ಆರ್ತಿನ ದ ಬೆಸ್ಟ್ ಪೇರ್ ಥರ ಆಗೋಯ್ತು ಆ ಸಿನಿಮಾದಲ್ಲಿ, ಮುತ್ತೈದೆ ಭಾಗ್ಯದಲ್ಲಿ. ನಾನು ಯೋಚನೆ ಮಾಡಿದೆ, ದಿಸ್ ಈಸ್ ಎ ಗುಡ್ ಪೇರ್. ಈ ಪೇರ್ನ ನಾವು ರಿಪೀಟ್ ಮಾಡಿದ್ರೆ ಬೆಟ್ರ್ ಆಗುತ್ತೆ. ಇನ್ಯಾರೂ ಹಿಡೋಕ್ಕಿಂತ ಮುಂಚೆ ನಾನು ಹಿಡಿದನ್ನು ಪಿಕ್ಚರ್ಲ್ಲಿ ಹಾಕ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಕಮರ್ಷಿಯಲಿ ಅಂತ ಯೋಚನೆ ಮಾಡಿದ್ದೇನೆ. ಇವ್ರನ್ನ ಕೇಳಾಯ್ತು, ಪ್ರಭಾಕರ್ನ ಕೇಳೋಣ ಅಂತ ಹೋದು. ಅವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಏನೋ ಒಂದು ಬ್ಯಾಂಗ್ಳೂರು ಬಂದಾಗೋಗ್ಬಿಟ್ಟಿದೆ. ಅವತ್ತು ನಾವು ಪ್ರಭಾಕರ್ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ನಾನು ಇದರಲ್ಲಿದ್ದೀನಿ, ಜನಾರ್ದನ್ ಹೋಟ್ಲಲ್ಲಿ ಇದ್ದೀನಿ, ನಾನು ರಾಜಾರಾಮು. ಆಮೇಲೆ ಅವರು ವುಡ್ಲ್ಯಾಂಡ್ಸಲ್ಲಿದ್ದಾರೆ. ನಾವು ಹೋಗ್ಬೇಕು. ಅವತ್ತಿನ ದಿವಸ ಟ್ಯಾಕ್ಸಿ ಇಲ್ಲ, ಆಟೋ ಇಲ್ಲ, ಏನೂ ಇಲ್ಲ. ಸರಿ, ನಮ್ಮ ರಾಜಾರಾಮ್ ಅಕ್ಕನ ಮಗ ಅವನು ಸ್ಕೂಟ್ರ್ ತಂದಿದ್ದ. ಒಂದು ಸತಿ ಅವನು ಡ್ರಾಪ್ ಮಾಡ್ದ, ಇನ್ನೊಂದು ಸತಿ ನಾನು ಡ್ರಾಪ್ ಮಾಡ್ದೆ. ನಾವಲ್ಲಿ ಪ್ರಭಾಕರ್ ಜೊತೆ ಮಾತಾಡಿ ಪ್ರಭಾಕರ್ ಕತೆ ಹೇಳಿದೆ. ಅವ್ರು ಮಾಡ್ತೀನಿ ನಾನು ಅಂತ ಹೇಳಿದ್ರು. ಸಂತೋಷ ಆಯಿತು. ಎಷ್ಟು ದುಡ್ಡು ಕೊಡಿ ಅಂತ ಹೇಳಿದ್ರು. ನೀವು ಎಷ್ಟು ಬೇಕಾದ್ರೆ ಕೊಡಿ, ನಾನು ಮಾಡ್ತೀನಿ ಅಂತಂದರು. ಏನೋ ಒಂದು ಅಮೌಂಟ್ ಒಪ್ಪಿಸ್ಕೊಂಬಿಟ್ರು. ಆಮೇಲೆ ಆರತಿ ಕೇಳಿದ್ರು. ಆರತಿನೂ ಒಪ್ಕೊಂಡ್ರು, ಪಾರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ರು. ಮೊದಲು ಆವತ್ತಿನ ದಿವಸಕ್ಕೆ ನಾವೇನು ಅಂದ್ಕೊಂಡ್ವು, ಏನೋ ಕಮ್ಮಿ ಮಾಡ್ತಾರೆ, ನೀವು ಎಷ್ಟು ಕೊಟ್ಟರು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರು ಅಷ್ಟೇ. ಆಮೇಲೆ ಇನ್ನೇನು ಶೂಟಿಂಗ್ ಶುರು ಆಗಬೇಕು ಆವತ್ತಿನ ದಿವಸ ಬೆಳಗ್ಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತಾರೆ, ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನಾನು ಪಾರ್ಟ್ ಮಾಡ್ತೀನಿ ಅಂತ. ನಾವೆಲ್ಲ ಏನು ಅಂದ್ಕೊಂಡು ಒಂದು 50-40ಕ್ಕೆ ಬರ್ತಾರೆ ಅಂತ ಅಂದ್ಕೊಂಡು ಅನೌನ್ಸ್ ಮಾಡಿಬಿಟ್ಟಿದೆ. 3 ದಿವಸ ಶೂಟಿಂಗ್ ಆಗಿದೆ, ಅವರು ಇನ್ನೂ ಪಾರ್ಟ್ ಮಾಡಿಲ್ಲ. ಅವ್ರು ಪಾರ್ಟ್ ಮಾಡಬೇಕು ಅಂದಾಗ ಈ ಥರ ರೆಮ್ಯುನೇಷನ್ 1 ಲಕ್ಷ ರೂಪಾಯಿ ಕೊಟ್ಟರೆ ಮಾಡ್ತೀನಿ ಅಂತಂದರು. ಮ್ಯಾನೇಜರ್ ಬಂದು ಹೇಳಿದಾಗ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ. ನಾನು ಯೋಚನೆ ಮಾಡಲಿಲ್ಲ. ಓಕೆ, ನಾನು ಕೊಡ್ತೀನಿ ಅಂತ ಹೇಳಿ, ಪಾರ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟಿದ್ದಾನೆ. 25,000 ಎಷ್ಟೋ ಒಂದು ಅಡ್ವಾನ್ಸ್ ಕೊಟ್ಬಿಟ್ಟೆ. ತೊಗೊಂಡ್ರು, ಅವ್ರು ಅಡ್ವಾನ್ಸ್ ತೊಗೊಂಡ್ರು. ಆಮೇಲೆ ಪಾರ್ಟ್ ಮಾಡಿದ್ರು. ಪಿಕ್ಚರ್ ಎಲ್ಲ ಆಯಿತು. ಅದೇನಾಯಿತು ಏನು ಕಥೆನ ಅವ್ರಿಗೆ ನಮ್ಮ ಕಂಪ್ನಿ ಮೇಲ್ಗಡೆ, ನಮ್ಮ ಮೇಲ್ಗಡೆ ನಾವು ಶೂಟಿಂಗ್ ಮಾಡ್ತಾರೋ ವಿಧಾನ ಇದೆಲ್ಲ ನೋಡಿ ಅವ್ರಿಗೆ ಭಾಳ ಇಷ್ಟ ಆಗಿಬಿಟ್ಟು ಬಾಬಿ ಅಂದರು. ಏನಮ್ಮ ಅಂದೆ, ಒಂದು ಗುಡ್ ನ್ಯೂಸ್ ನಿಮಗೆ ಅಂದರು. ನೀವು ಗುಡ್ ನ್ಯೂಸ್ ಕೊಡ್ತೀನಿ ಅಂದರೆ ನಾನು ಯಾಕೆ ಬೇಡ ಅಂದೆ, ಹೇಳಿ ಅಮ್ಮ ಅಂದೆ. ನಿಮಗೆ 25,000 ರೂಪಾಯಿ ನಾನು ಕೊಡಬೇಡಿ ನನಗೆ ಅಂದರು. 90ಕ್ಕಾಗಿತ್ತು, 25 ಕೊಡಬೇಡಿ ಅಂದರು. ನಾನು ಒಂದು ಡೈಲಾಗ್ ಹೇಳಿದೆ, ಅಮ್ಮ ಮುತ್ತೈದೆ ಕೈಯಿನ ಭಿಕ್ಷಾ, ನೀವು ಎಷ್ಟು ಹಾಕಿದ್ರೂ ಕೂಡ ಕೈ ಒಡ್ಡಿದ್ದೀನಿ, ನೀವು ಎಷ್ಟು ಕೊಟ್ಟರು ಸಾಕು ಅಂದೆ. ಖುಷಿಯಾಗೋಯ್ತು ಅವ್ರಿಗೆ. ಸೊ ನಾವು ನಡ್ಕೊಳ್ಳೋ ರೀತಿಲಿ ಒಂದೊಂದು ರೀತಿ ಹೆಲ್ಪ್ ಆಗುತ್ತೆ ಅನ್ನೋಕ್ಕೆ 25,000 ರೂಪಾಯಿ ಗಿಟ್ಟಿತು. ನನಗೆ ಸಂತೋಷ ಆಯಿತು. ಅವ್ರಿಗೆ ಹೇಳಿದೆ, ಈ ಥರ ಹೇಳಿದೆ, ಅವರು ಖುಷಿಪಟ್ಟರು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದೆ. ಮೊದಲನೇ ದಿವಸಕ್ಕೆ ಶೂಟಿಂಗ್ ಪ್ರಾರಂಭ ಆಗಬೇಕು, ಕ್ಲ್ಯಾಪ್ ಹೊಡೆಯೋಕ್ಕೆ ನನಗೆ ಆಸೆ ಇಟ್ಟಿದ್ದೆ. ಕಾರಣ ಏನು ಅಂದರೆ, ನನಗೆ ಪುಟ್ಟಣ್ಣ ಕಣಗಾಲ್ ಹತ್ರ ಒಂದು ಪಿಕ್ಚರ್ ಕೆಲಸ ಮಾಡಬೇಕು ಅಂತ. ಆ್ಯಸ್ ಆನ್ ಡೈರೆಕ್ಟರ್ ಅಲ್ಲ, ಆ್ಯಸ್ ಆನ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಪುಟ್ಟಣ್ಣ ಅವರು ವುಡ್ಲ್ಯಾಂಡ್ಸ್ ಹೋಟೆಲಿದ್ದರು, ಎಲ್ಲಿ ಬೆಂಗಳೂರಲ್ಲಿ. ನಾನು ಮನೆಯಿಂದ ಹೋಟ್ಲಿಂದ ಅಲ್ಲಿ ಹೋಗಿ ನೋಡಿದೆ ಪುಟ್ಟಣ್ಣ ಅವ್ರಿಗೆ. ಐ ಥಿಂಕ್ ಮದ್ರಾಸಲ್ಲಿದ್ದು ಅಂತ ಅನಿಸುತ್ತೆ. ಬನ್ನಿ ಕೂತ್ಕೊಂಡು ಪ್ರೀತಿಯಾಗಿ ಮಾತಾಡಿಸ್ತಾಯಿದ್ರು. ಕಾರಣ ಏನು ಅಂದರೆ, ಪುಟ್ಟಣ್ಣ ಕಣಗಾಲ್ ಅಣ್ಣ ಆಮೇಲೆ ಹುಣಸೂರು ಕೃಷ್ಣಮೂರ್ತಿಗಳಿಬ್ಬರು ಗಂಟಸ್ತೆ ಗಳಸ್ಯ. ಹುಣಸೂರು ಕೃಷ್ಣಮೂರ್ತಿಗಳ ತಮ್ಮ ಒಬ್ಬರಿದ್ದರು, ಗೋಪಿನಾಥ್ ಅಂತ, ತುಂಬ ಅಚ್ಚುಕಟ್ಟಾಗಿದ್ದರು. ಹೀರೋಗೆ ಮಾಡಿಸ್ದಂಗಿದ್ರು. ಅಚ್ಚುಕಟ್ಟಾಗಿ ಏನಾದ್ರು ನಾವು ಕಲ್ಲಿಗೆ ಕೆತ್ತೀವಿ ನೋಡಿ, ಆ ಥರ ಹೀರೋಗೆ ಕರೆಕ್ಟಾಗಿರೋರು. ಅಲ್ಲಿ ರುಗ್ಗಿದ್ರ ಅದು ಇದು ಒಳ್ಳೆ ಬಣ್ಣ ಎಲ್ಲನೂ ಇರೋದು. ಅವರು ಗೋಪಿನಾಥ್ ಅಂತ. ಸೊ ಈ ಫ್ರೆಂಡ್ಶಿಪ್ಪೆಲ್ಲ ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು ಪುಟ್ಟಣ್ಣವ್ರಿಗೆ. ಆತ ಪ್ರೀತಿಯಾಗಿ ಕೂಡಿದ್ರು, ಮಂಚದ ಮೇಲೆ ಕೂತ್ಕೊ ಅಂತಂದರು. ಕೂತ್ಕೊಂಡೆ, ಕಾಫಿ ತರಿಸ್ಕೊಟ್ರು. ಆಯಿತು, ಏನು ಬಂದಿದ್ಯಪ್ಪ ಅಂದರು. ಅಣ್ಣ ಸರ್, ನಿಮ್ಮ ಜೊತೆ ಒಂದು ಪಿಕ್ಚರ್ ಕೆಲಸ ಮಾಡಬೇಕು ನಾನು ಅಂತ. ಯಾಕೆ ಅಂದರು. ನಾನು ಅಲ್ಲಿ ಇಲ್ಲಿ ಎಲ್ಲರೂ ಮಾಡಿದ್ದೀನಿ, 6 ಜನ ಡೈರೆಕ್ಟರ್ ಮಾಡಿದ್ದೀನಿ.
ನಿಮ್ಮ ಹತ್ರ ಒಂದು ಸತಿ ಮಾಡಿ ನಿಮ್ಮ ಹತ್ರ ಏನಿದೆ ಅದನ್ನು ಕಲ್ತ್ಕೋಬೇಕು, ತಿಳ್ಕೋಬೇಕು ಸರ್ ಅಂತ. ಅವ್ರು ಒಂದೇ ಒಂದು ಹೇಳಿದ್ರು, ಭಾರ್ಗವ ನನ್ನ ಹತ್ರ ನೀನು ಕಲ್ತ್ಕೊಳ್ಳೋಕೆ ಏನೂ ಇಲ್ಲ, ಹೀಗೆ ಹೇಳಿದ್ರು. ಕಲ್ತ್ಕೊಳ್ಳೋಕೆ ಏನೂ ಇಲ್ಲ, ನನಗೆ ಗೊತ್ತು ನೀನು ಎಲ್ಲ ಕಡೆಯೂ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದೀಯಾ, ನೀನು ಮುಂದೆ ಒಳ್ಳೆ ಡೈರೆಕ್ಟ್ರ್ ಆಗಬೇಕೇ ಹೊರತು ನನ್ನ ಹತ್ರ ಅಸೋಸಿಯೇಟಾಗಿ ನೀನು ಕೆಲಸ ಮಾಡಬೇಡ, ಬೇಡ, ನಾನು ಕೊಡೋದು ಇಲ್ಲ, ನೀ ಕೇಳಲು ಬೇಡ, ಕಾಪಿ ಕುಡಿದ್ಬಿಟ್ಟು ಹೊಟ್ಟೋಗು ಅಂತ ಹೇಳಿದ್ರು. ನನಗೆ ಭಾಳ ಬೇಜಾರಾಯಿತು. ನಾನು ಏನೋ ಆಸೆ ಪಟ್ಕೊಂಡು ಬಂದರೆ ನನಗೇನೆ ಅವ್ರು ಪಂಪ್ ಹೊಡ್ಬಿಟ್ಟು ಕಳಿಸ್ಬಿಟ್ರು ಬೇಡ ಅಂತ. ಅಂದರೆ ನನ್ನಲ್ಲೇ ಆ ಪ್ರತಿಭೆ ಇದೆ ಅಂತ ಅವ್ರು ಕಂಡ್ರೆ ನನಗೆ ಗೊತ್ತಿಲ್ಲ, ಅದು ಪುಟ್ಟಣ್ಣವ್ರನ್ನ ಕೇಳಬೇಕು, ಅವ್ರು ಇಲ್ಲ ಈಗ. ಸೊ ಅವರು ನನಗೆ ಅವಕಾಶ ಕೊಡಲಿಲ್ಲ, ನನಗೆ ಬಂದೊಂದು ಕೊರಗಿತ್ತು. ಅದಕ್ಕೋಸ್ಕರನೇ ನಾನು ಏನು ಯೋಚನೆ ಮಾಡಿದೆ ಅಂದರೆ, ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡುವಾಗ ಪುಟ್ಟಣ್ಣವ್ರನ್ನ ಇರಬೇಕು, ಆಮೇಲೆ ನನಗೆ ಎಲ್ಲ ವಿದ್ಯೆ ಹೇಳ್ಕೊಟ್ಟು ಹುಣಸೂರು ಕೃಷ್ಣಮೂರ್ತಿಗಳಿರಬೇಕು, ನನ್ನ ಕಂಡ್ರೆ ಅಪಾರವಾದ ಪ್ರೀತಿ ಪ್ರೇಮ ತೋರಿಸೋ ವೀರಸ್ವಾಮಿಗಳಿರಬೇಕು, ಆಮೇಲೆ ನನ್ನ ಕಂಪ್ನಿಗೆ ಹುಟ್ಟಾಕಿ ಕೊಟ್ಟಿದ್ದಲ್ಲ MP ಕುಮಾರ್ ಅವರೂ ಇರಬೇಕು ಅಂತ ಹೇಳಿ ಅಷ್ಟು ಜನ ಇಟ್ಕೊಂಡಿದ್ದೇನೆ. ಮೊದಲನೇ ದಿವಸದ ಇದಕ್ಕೆ ರಾಜ್ಕುಮಾರ್ ಸರ್ನ ಕರೆದು ಮೊದಲನೇ ದಿವಸದ ಪೂಜೆ ಮಾಡಿದ್ವು. ಅದೇ ದಿವಸ ಪೂಜೆ 4 ಗಂಟೆ ಹೊತ್ತಿಗೆ ಇನ್ನೊಂದು ಬಾಂಬ್ ಬಿತ್ತು ಕಂಠೀರವ ಸ್ಟುಡಿಯೋಲಿ. ಅಂದರೆ ಆ ಬಾಂಬಲ್ಲ, ನಮ್ಮ ಮೇಲ್ಗಡೆ ಒಂದು ಬಾಂಬ್ ಇತ್ತು. ಏನು ಅಂತ ಹೇಳಿದ್ರೆ, ನಾನು ಆ ಎಡಕಲ್ಲ ಗುಡ್ಡದ ಮೇಲೆ ಚಂದ್ರಶೇಖರ್ ಇದ್ದಾರಲ್ಲ, ಅವ್ರನ್ನ ಒಂದು ಪಾತ್ರಕ್ಕೆ ಹಾಕಿದ್ದೆ. ಒಳ್ಳೆ ಪಾತ್ರ ಅದು, ಒಳ್ಳೆ ಪಾತ್ರ. ಅವರು ಆ ಪಾತ್ರಕ್ಕೆ ಏನೋ ಪಾರ್ಟ್ ಮಾಡ್ತಾರೋ ಕತೆಗಳೆಲ್ಲ ಈ ಥರ ಮಾತಾಡ್ಕೊತಾ ಇರ್ತಾರಲ್ಲ, ಆ ಪಾತ್ರ ಏನು ಅನ್ನೋದು ಮೊದಲೇ ಹೇಳಿದ್ದೆ. ಆ ಪಾತ್ರ ಏನು ಇದೆ ಅಂತ ಗೊತ್ತಾದ ತಕ್ಷಣ ಅವರು ನಮ್ಮ ಅಸೋಸಿಯೇಟ್, ನಾನು 4 ಗಂಟೆಗೆ ಶಾರ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಲೈಟಿಂಗ್ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಬಪ್ಪ ಅಂತ ಹೇಳಿದ್ರೆ, ನಮ್ಮ ಅಸೋಸಿಯೇಟ್ ಹೋದರೆ, ಸರ್ ಅವ್ರು ನಿಮ್ಮನ್ನೇ ಕರಿತಾ ಇದ್ದಾರೆ ಸರ್ ಅಂತ. ನನ್ನ ಯಾಕ್ರಿ ಕರಿತಾ ಇದ್ದಾರೆ, ನಾನು ಇಲ್ಲಿ ಇದ್ದೀನಿ, ಇಲ್ಲಿಗೆ ಎಲ್ಲ ನೋಡ್ಕೋತಾ ಇದ್ದೀನಿ, ಹೋಗಿ ಕೇಳೋಗಿ ಏನು ಅಂತಂದರು. ಪುನಃ ಹೋದರು ಅಸೋಸಿಯೇಟು, ಇಲ್ಲ ಸರ್ ಅವ್ರಿಗೆ ಈ ಪಾತ್ರ ಮಾಡೋಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೋಸ್ಕರ ಬೇಡ ಅಂತ ಇದ್ದಾರೆ ಸರ್ ಅಂತ ಬಂದು ಹೇಳಿದ್ರು. ನಾನು ರಾಜಾರಾಮ್ಗೆ ಹೇಳಿದೆ, ಏನು ಸರ್ ಇವರು ಪಾರ್ಟ್ ಮಾಡಲ್ಲ ಅಂತಿದ್ರಲ್ಲ, ಏನು ಮಾಡೋಣ ಅಂತ. ನೀಗೇನು ಬೇಕೋ ಮಾಡು, ನಿನ್ನಿಷ್ಟ ಅಂತಂದರು ಅವರು. ಸರಿ, ನಾನು ತಕ್ಷಣ ಹೇಳಿದೆ ಅವ್ರಿಗೆ, ನಾನು ಅಸೋಸಿಯೇಟ್ ಹೇಳಿದೆ, ಒಂದು ಕೆಲಸ ಮಾಡಿ, ಅವರು ಮೇಕಪ್ ತೆಗೆದುಬಿಟ್ಟು ನಮ್ಮ ಕಂಪ್ನಿ ಕಾರಿದೆ, ಕಾರಲ್ಲೇ ಅವ್ರ ಮನೆಗೆ ಹೋಗಿ ಕೇಳಿಬಿಡಿ, ಆಮೇಲೆ ನಾನು ಕೊಟ್ಟಿದ್ದೀನಲ್ಲ ಅಡ್ವಾನ್ಸ್ ವಾಪಸ್ ಕೊಡೋಕ್ಕೆ. ವ್ಯಾಪಾರಸ್ಥ ನಾನು ಕೊಟ್ಟಿದ್ದೀನಲ್ಲ ಅಡ್ವಾನ್ಸ್ ಕೊಡಿದ್ದೆ. ನಾನು 5,000 ರೂಪಾಯಿ ಅವತ್ತು ಅಡ್ವಾನ್ಸ್ ಕೊಟ್ಟಿದ್ದೆ. 5,000 ರೂಪಾಯಿ ಅಡ್ವಾನ್ಸ್ ವಾಪಸ್ ಕೊಡೋಕ್ಕಾಗಲಿಲ್ಲ ಅವರು. ಪಿಕ್ಚರ್ ಎಲ್ಲ ಮುಗಿತಾ ಬಂದಾಗ ಆಮೇಲೆ ಅವ್ರು ಕೊಡಬೇಕಾಗಿದ್ದು ಜ್ಞಾಪಕ ಬಂತಿದೆ ಅವ್ರಿಗೆ. ಅವಾಗ ಏನು ಮಾಡಿದ್ರು, ಶ್ರೀನಾಥಕ್ಕೆ ಕೊಡಬೇಕು, ಶ್ರೀನಾಥ್ ಒಂದು ಪಾರ್ಟ್ ಮಾಡ್ತಾಯಿದ್ರು, ಶ್ರೀನಾಥ ರೆಮ್ಯುನರೇಷನಲ್ಲಿ ಆ ದುಡ್ಡು ಕಟ್ ಮಾಡ್ಕೊಳ್ಳಿ ಅಂತಂದರು. ನಾನು ಏನಿಲ್ಲ, ನಿರ್ದಾಕ್ಷಿಣ್ಯವಾಗಿ 5,000 ರೂಪಾಯಿ ಕಟ್ ಮಾಡಿಬಿಟ್ಟು ಬ್ಯಾಲೆನ್ಸ್ನ ಶ್ರೀನಾಥಕ್ಕೆ ಕೊಟ್ಟೆ. ಆದರೆ ಆ ಪಾತ್ರಕ್ಕೆ ನಾನು ಯೋಚನೆ ಮಾಡಲಿಲ್ಲ. ಆ ಪಾತ್ರಕ್ಕೆ ಏನು ಮಾಡಬೇಕು, ಶೂಟಿಂಗ್ ಏನಾಯಿತು, ಸ್ವಲ್ಪ ಏನಾಯಿತು, ಪ್ಯಾಕಪ್ ಮಾಡಿಬಿಟ್ಟು ಅವರು ಬಂದು ಸ್ನಾನ ಮಾಡಿದ್ಮೇಲೆ ನಾನು ರಾಜಾರಾಮ್ ಮಾತಾಡ್ತಾ ಕೂತ್ಕೊಂಡು, ಯಾರಿದ್ದಾರೆ ಎಂತೆಲ್ಲ ನೋಡಿ, ಇಂಡಸ್ಟ್ರಿಲಿ ಯಾರಿದ್ದಾರೆ, ಹೊಸಬಾನೇ ಬೇಕು ನನಗೆ ಅನ್ನೋ ಥರದಲ್ಲೆಲ್ಲ ಮಾಡ್ತಿರುವಾಗ, ಹೀಗೆ ಉದಯ್ ಕುಮಾರ್ ಮಗ ವಿಶ್ವವಿಜೇತ ಅಂತ ಇದ್ದಾನೆ ಅಂದರು. ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ, ಅದು ಪ್ರೀತಿ. ಆಮೇಲೆ ತಾಯಿ ಮಗನ ಮೇಲೆ ಇರೋ ಪ್ರೀತಿ, ವಾತ್ಸಲ್ಯ, ಇವೆಲ್ಲ ಇಟ್ಕೊಂಡು ಕೊನೆಗೆ ಶ್ರೀನಾಥ್ ಆರ್ತಿವಿಗೂ ಒಂದಿಷ್ಟು ಎಲ್ಲೋ ಒಂದು ಆಸೆ ಇರುತ್ತೆ, ಅದು ಇವೆಲ್ಲ ಸೇರಿಬಿಟ್ಟಿದ್ದೇನೆ ಪ್ರೀತಿ ವಾತ್ಸಲ್ಯ ಅಂತ ಇಟ್ಟು, ನಿಜವಾಗಲೂ ಅದು ಪ್ರೀತಿ ವಾತ್ಸಲ್ಯನೇ ಆಯಿತು.